ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ಪಟ್ಟಣದಲ್ಲಿ ಪ್ರತಿಭಟನೆ. ಶ್ರೀ ಡಿಎಸ್ ಹುಲಗೇರಿ ಮಾಜಿ ಶಾಸಕರು ಹಾಗೂ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಗೋವಿಂದ ನಾಯಕ, ಶ್ರೀ ಶಿವಶಂಕರೇಗೌಡ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ. ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸಗೂರು ಉಪವಿಭಾಗ ಮುಖಾಂತರ ಮನವಿ ಸಲ್ಲಿಸುವ ಮೂಲಕ ಈ ಮೇಲಿನ ವಿಷಯದ ಅನ್ವಯ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವರು ಆದ ಶ್ರೀ ಪ್ರಿಯಾಂಕ ಖರ್ಗೆ ಅವರು ದಿನಾಂಕ 4 ಅಕ್ಟೋಬರ್ 2025ರಂದು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಮತ್ತು ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದಾಗಿ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಗಳು, ದೇವಸ್ಥಾನಗಳು, ಪುರಾತತ್ವ ಇಲಾಖೆ ಸ್ಥಳಗಳು ಸೇರಿ ಯಾವುದೇ ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಸಂಘಟನೆಯ ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಪತ್ರ ಬರೆದಿದ್ದು, ಅದನ್ನ ತಪ್ಪಾಗಿ ಪ್ರಚಾರ ಮಾಡಿ ಆರ್ಎಸ್ಎಸ್ ನಿಷೇಧ ಮಾಡಬೇಕು ಅಂತ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿದ್ದಾರೆಂದು ಆರ್ಎಸ್ಎಸ್ನ ಸಂಘಟಕರು ಮತ್ತು ಬಿಜೆಪಿಯ ನಾಯಕರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನ ನಿಂದಿಸ್ತಾ ಇದ್ದು, ಅದು ಅಲ್ಲದೆ ಅವರಿಗೆ ಆರ್ಎಸ್ಎಸ್ನ ಸಂಘಟಕರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಅಲ್ಲದೆ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಕನಿಷ್ಠ ಜ್ಞಾನವಿಲ್ಲದ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಚಿತ್ತಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯು ಇದುವರೆಗೂ ಫೋನ್ ಕರೆಯಲ್ಲಿ ಮಾತ್ರ ಬೆದರಿಕೆ ಹಾಕಲಾಗಿದೆ. ಮುಂದೆ ಮನೆಯವರಿಗೂ ಕೂಡ ಬರಬಹುದು ಅಂತ ಹೇಳಿರುವುದು, ಒಬ್ಬ ಸಚಿವರಿಗೆ ಬಹಿರಂಗವಾಗಿ ಜೀವ ಬೆದರಿಕೆಯನ್ನ ಹಾಕ್ತಾ ಇರುವುದು ನೋಡಿದ್ರೆ ಸಾಮಾನ್ಯ ಜನರಲ್ಲಿ ಭಯಭೀತಿಯನ್ನ ಹುಟ್ಟಿಸುವಂತಿದೆ. ಅಲ್ಲದೆ ಸಚಿವರ ಪ್ರಾಣಕ್ಕೆ ಅಪಾಯ ತರುವುದನ್ನ ಅಲ್ಲಗಳೆಯುವಂತಿಲ್ಲ. ಆರ್ಎಸ್ಎಸ್ ಒಂದು ನೋಂದಣಿಯಾಗದ ಸಂಘವಾಗಿದ್ದು, ಅದು ಅಸಂವಿಧಾನಿಕವಾಗಿ ದೇಶದಲ್ಲಿ ವಿಷಬೀಜವನ್ನ ಬಿತ್ತುವ ಸಂಘವಾಗಿದೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿಮ್ಮ ಸಂಘ ನೋಂದಣಿಯಾಗಿದೆ, ಅದರ ಪ್ರತಿಯನ್ನ ನನ್ನ ಮುಖದ ಮೇಲೆ ಎಸಿರಿ ಅಂತ ಹೇಳಿರುವುದನ್ನ ಇಲ್ಲಿ ಸ್ಮರಿಸಬಹುದು. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಸರ್ಕಾರಿ ಸ್ಥಳವನ್ನ ದುರುಪಯೋಗಪಡಿಸುವುದನ್ನು ಮತ್ತು ಹದಿಹರಿಯದ ಮಕ್ಕಳ ತಲೆಗೆ ಮೂಲಭೂತವಾಗಿ ವಿಷವನ್ನ ತುಂಬುವುದನ್ನ ತಡೆಯುವ ಉದ್ದೇಶವನ್ನ ಹೊಂದಿದ್ದು, ಅವರ ಹೇಳಿಕೆಯನ್ನ ತಿರುಚಿ ಅವರಿಗೆ ಜೀವ ಬೆದರಿಕೆ ಹಾಕಿ ಅವರನ್ನ ನಿಂದಿಸ್ತಾ ಇರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದು, ಇದನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕಾಗಿದೆ. ಲಿಂಗಸಗೂರು ಮತ್ತು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವರು ಆದ ಶ್ರೀ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ಎಸ್ಎಸ್ ಸಂಘಟಕರು ಮತ್ತು ಬಿಜೆಪಿಯ ನಾಯಕರಿಂದ ಬರುತ್ತಿರುವ ಜೀವ ಬೆದರಿಕೆ ಹಾಗೂ ನಿಂದನೆಗಳನ್ನು ಖಂಡಿಸಿ, ಅಲ್ಲದೆ ಮಾನ್ಯ ಸಚಿವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ದುರುಳರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮತ್ತೆ ನಿಮಗೆ ಲೆಕ್ಕ ಕೇಳಬಾರ್ದ ಯಾರು? ಮತ್ತು ಇನ್ನೂ ಒಂದು 14ರಿಂದ 19ರವರೆಗೆ ಲೋಕಸಭೆಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಸೈದ್ಧಾಂತಿಕವಾಗಿ ಮೋದಿ ಅವರಿಗೆ ಹಾಕಿದಂತ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡಕ್ ಆಗ್ಲಾರ್ದೆ ಮತ್ತೊಮ್ಮೆ ಇವರು ಲೋಕಸಭೆಗೆ ಬರಬಾರದು ಅಂತಕ್ಕಂಥ ಕಾರಣದಿಂದ ಸಂಚು ಮಾಡಿ ಅವರನ್ನು ಸೋಲಿಸಿದ್ರು. ಇವತ್ತು ಅದೇ ದಾರಿಯಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೋಗ್ತಾರ. ಇವರು ನೋಡಿ ವಿಶೇಷವಾಗಿ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತ ಆರ್ಎಸ್ಎಸ್ ಸಂಘಟನೆಯಿಂದ ಮತ್ತು ಬಿಜೆಪಿಯಿಂದ ನಮ್ಮ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಮತ್ತು ಜೀವ ಬೆದರಿಕೆಯನ್ನು ಹಾಕುವಂತ ಏನು ಆರ್ಎಸ್ಎಸ್ ತತ್ವ ಸಿದ್ಧಾಂತ ಇದನ್ನೇ ಅವರಿಗೆ ಬೈಯುವಂತ ಅವರ ಹತ್ರ ಆ ಶಾಖೆಯಲ್ಲಿ ಇದೇ ಕಲಿಸ್ತಾರ. ಅವರಿಗೆ ವಿಡಿಯೋ ಫೋನಿನ ಮೂಲಕ ಅವರಿಗೆ ಬಾಯಿಗೆ ಬಂದಂಗೆ ಬೈತಾರಂದ್ರೆ ಇದು ಆರ್ಎಸ್ಎಸ್ ತತ್ವ ಸಿದ್ಧಾಂತ ಅಲ್ಲ. ಇದು ಆರ್ಎಸ್ಎಸ್ ಈ ತರ ಮಾಡ್ತದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಆರ್ಎಸ್ಎಸ್ ನ ಕಳಿಸ್ತಾರೆ. ದಯವಿಟ್ಟು ಈ ತರ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ, ಒಬ್ಬ ಸಚಿವರಿಗೆ ಈ ತರ ಮರ್ಯಾದೆ ತೆಗೆಯುವಂತ ಕೆಲಸ ದಯವಿಟ್ಟು ಆರ್ಎಸ್ಎಸ್ ತತ್ವ ಸಿದ್ಧಾಂತ ಅಲ್ಲ. ಅದಕ್ಕಾಗಿ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರುಗಳು ಇರ್ಬೋದು, ಅದರಲ್ಲಿ ಇರ್ತಕ್ಕಂಥ ಮಾಜಿ ಮಂತ್ರಿಗಳು ಇರ್ಬೋದು, ಇವತ್ತ ಪ್ರಿಯಾಂಕ ಖರ್ಗೆ ಕೂಡ ಫೋನ್ ಮೂಲಕ ಜೀವ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಇದೇ ತರ ಹಿಂಗೆ ನಡೆದರೆ ಇಡೀ ರಾಜ್ಯಾದ್ಯಂತ ದಂಗೆ ಹೇಳುವಂತ ಕೆಲಸ ಆಗುತ್ತೆ. ದಯವಿಟ್ಟು ಇದಕ್ಕೆ ಬಿಜೆಪಿಯವರು ಇದನ್ನ ನಾವು ಕಾಂಗ್ರೆಸ್ನವರಿಗೆ ಖಂಡಿಸ್ತೇವೆ. ಬಿಜೆಪಿಯವರು ಎಚ್ಚರಿಕೆಯಾಗಿರಬೇಕಂತ ನಾನು ಈ ಮೂಲಕ ಸಂದೇಶವನ್ನು ಹೇಳ್ತೇನೆ. ಯಾಕಂದ್ರೆ ಇವತ್ತು
ನಮ್ಮ ಕಾಂಗ್ರೆಸ್ ಪಕ್ಷ ಯಾವುದೇ ಸಂಘಟನೆ ಇರಲಿ ಅದಕ್ಕೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಅರಿವು ಮೂಡಿಸಬೇಕು. ಅವ್ರಿಗೆ ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ RSS ಸಂಘಟನೆ ಮಾಡಲಿ, ಯಾರು ಬೇಡನಂಗಿಲ್ಲ. ಅವ್ರು ಕೇಳಿದ್ದೇನು, RSS ಇಂದ ಅವರ ನೋಂದಣಿ ಇದೆಯಾ ಇಲ್ಲ ಅಂತ ಕೇಳಿದ್ರು. ಇವತ್ತು ಅದು ಕೇಳಿದ ತಪ್ಪ. ಇವತ್ತ ನೋಂದಣಿ ಇಲ್ಲಾರ್ದಂತ ಸಂಘಟನೆಯನ್ನ ಇವತ್ತು ಸರ್ಕಾರದ ಜಾಗೆಯಲ್ಲಿ, ಇವತ್ತು ನಮ್ಮ ಮುಜರಾಯಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ, ಅನುದಾನದ ಶಾಲೆಯಲ್ಲಿ ಇರಬಹುದು, ಇಂತಹ ಒಂದು ಗ್ರೌಂಡ್ಗಳನ್ನ ಯೂಸ್ ಮಾಡಿಕೊಂಡು ಇವತ್ತ ಅವರು RSS ಪಥಸಂಚಲನ ಮಾಡುವುದನ್ನು ಖಂಡಿಸ್ತೇವೆ. ದಯವಿಟ್ಟು ಅವರು ನೋಂದಣಿ ಏನಾದರೂ ಇದ್ರೆ ನನ್ನ ಮುಖಕ್ಕೆ ತಂದು ಹೆಸರು ಅಂತ ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಸಾಹೇಬರು. ಇವತ್ತು ಅದನ್ನೆಲ್ಲ ಬಿಟ್ಟು ಅವರಿಗೆ ದೊಡ್ಡ ಬೆದರಿಕೆಯನ್ನ ಓಡುತ್ತೀರಿ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಸಹಿಸುವುದಿಲ್ಲ. ಇದನ್ನ ಎಚ್ಚರಿಕೆ ಗಂಟೆ ಅಂತ ನಾನು ಈ ಮೂಲಕ ಹೇಳುತ್ತಾ, ಇವತ್ತು ಏನಾದರೂ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಅವರಿಗೆ ಜೀವ ಬೆದರಿಕೆ ಮಾಡುವುದು ಬಿಟ್ಟು ತಾವು ಏನು ಇವತ್ತ ಅವರ ನೈತಿಕತೆಯನ್ನು ಏನ್ ಹೇಳಿದಾರೆ ಅದು ನೈತಿಕತೆಯನ್ನು ಕೇಳ್ರಿ. ಅವರ ರಾಜಕೀಯನ ತಾವು ಸಹಿಸದೆ ಇವತ್ತ ಪ್ರಿಯಾಂಕಾ ಖರ್ಗೆ ಅವರಿಗೆ ಇನ್ನಿಲ್ಲದ ಭಾಷೆಗಳನ್ನು ಆಡಿ ಅವರಿಗೆ ಏನು ಮನನೊಲ್ಲುವ ಕೆಲಸ ತಾವು ಮಾಡಬಾರದು ಅಂತ ಈ ಮೂಲಕ ಇವತ್ತು ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರ ಒಂದು ಕೂಗ್ ಅಂತ ಹೇಳಿ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆಯ ಕರೆಯನ್ನು ಬಂದಿರೋದ್ರಿಂದ ಆ ಕರೆಗೆ ನಾವೆಲ್ಲರೂ ಭದ್ರಾಗಿ ನಿಮ್ಮಿಂದ ಇದ್ದೀವಿ ಅಂತ ತಿಳ್ಕೊಂಡು ತೋರಿಸಲಿಕ್ಕೆ ನಾವು ಲಿಂಗಸೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಪಕ್ಷದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಂಡು ಇವತ್ತಿನ ದಿವಸ ಸ್ವಲ್ಪ ವಿಳಂಬ ಆಯ್ತು. ಯಾಕಂದ್ರೆ ಹಬ್ಬ ಬಂತು, ಇವು ಬಂದಕ್ಕೆ ಸ್ವಲ್ಪ ಕೆಲವೊಂದು ಅಡೆತಡೆಯಿಂದ ಸ್ವಲ್ಪ ವಿಳಂಬವಾಗಿ ನಾವು ಪ್ರತಿಭಟನೆ ಮಾಡಿದ್ರು. ಅವರಿಂದ ಬೆನ್ನೆಲುಬಾಗಿ ನಾವು ನಿಲ್ಲುತ್ತೀವಿ ಅಂತ ತಿಳ್ಕೊಂಡು ಈ ತಾಲೂಕಿನ ಎಲ್ಲ ಇವತ್ತೇನು ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ್ರು, ಎಲ್ಲ ಸಮಾಜ ವರ್ಗದವರು ಎಲ್ಲರೂ ಅವರಿಂದ ಅದೀವಿ ಅಂತ ತಿಳ್ಕೊಂಡು ಹೇಳಿದ್ನ್ಯಾಗ ಹೆಚ್ಚಿಗೆ ಅದನ್ನೇ ರಿಪೀಟ್ ಮಾಡೋದಕ್ಕಿಂತ ನಾವು ಅವರಿಂದ ನಮ್ಮ ಪಕ್ಷ ಅವರಿಂದ ಸದಾ ಸಿದ್ಧವಾಗಿ ಅವರಿಗೆ ಯಾವೇ ಬೆದರಿಕೆ ಬಂದರೂ ನಾವು ಎದುರಿಸಲು ತಯಾರಿದ್ದೀವಿ ಅಂತ ತಿಳ್ಕೊಂಡು ಹೇಳಿ ಇವತ್ತೇನು ಪ್ರತಿಭಟನೆ ಮಾಡಿ ಶಾಂತಿಯುತ ಪ್ರತಿಭಟನೆ ಮಾಡಿಕೊಂಡು ನೀವು ಕೂಡ್ಕೊಂಡು ಎಲ್ಲರೂ ಸರಿಯಾಗಿ ಅವರಿಗೆ ಬೆಂಬಲ ಆಗಿರೋಣ ಅಂತ ತಿಳ್ಕೊಂಡು ಹೇಳಿ ಎರಡು ಮಾತನ್ನು ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ಶ್ರೀ DS ಹುಲಗೇರಿ ಮಾಜಿ ಶಾಸಕರು ಹಾಗೂ KPCC ರಾಜ್ಯ ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಗೋವಿಂದ ನಾಯ್ಕ, ಶ್ರೀ ಶಿವಶಂಕರೇಗೌಡ ಅಧ್ಯಕ್ಷರು, ಬ್ಲಾಕ್ ಮುದುಕಪ್ಪ ವಕೀಲರು, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ, ಕಾಂಗ್ರೆಸ್ ಮುಖಂಡರು ಗಂಗಮ್ಮ, ಉಮೇಶ್ ಹಾಗೂ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.